ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಶ್ರೂಮ್ ಗ್ರೇವಿ ಮಾಡೋದು ಹೆಂಗಂತ ಹೇಳಿ ತೋರಿಸ್ಕೊಡ್ತೇನೆ ರೀ. ಇವು ಮಶ್ರೂಮ ಸ್ವಚ್ಛಂಗಿ ನೀರಿನೊಳಗೆ ಒಂದು 2-3 ಸರ್ತಿ ತೊಳ್ಕೊಬೇಕ್ರಿ. ಫಸ್ಟ್ ಟೈಮ ಇದನ್ನೆಲ್ಲ ಹೆಂಗೆ ಸ್ವಚ್ಛ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತೊಳಿದ್ರಿ. ಇದನ್ನ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ರಿ. ಸ್ವಚ್ಛಂಗಿ ತೊಳೆಯೋದ್ರಿ. ಮತ್ತು ಇದ್ರ ಮೇಗಿಂದ ಈ ಸೊಪ್ಪಿ ಹಿಂಗೆ ಹೊಂಟ್ರೆ ಭೀ ಈ ಸೊಪ್ಪಿನೂ ಹೀಗೆಲ್ಲ ತೆಗೀದ್ರಿ. ಇದನ್ನ ಹಿಂಗೆ ಸೊಪ್ಪಿ ಎಷ್ಟು ಹೊಂಡ್ತೈತ್ರಲ್ಲ ಅಷ್ಟೆಲ್ಲ ತಗೊಳ್ದ್ರಿ. ಸೊಪ್ಪಿನ ಹಿಂಗೆ ಸ್ವಚ್ಛಂಗಿ ತೊಳೋದು ಒಂದು 2-3-4 ಸರಿ ಸ್ವಚ್ಛಂಗಿ ತೊಳ್ಕೊಂಡು ಬರ್ತೀನಿ ರೀ. ನೋಡಿರಿ, ಸ್ವಚ್ಛಂಗಿ ಹಿಂಗೆ ಎಲ್ಲ ತೊಳ್ಕೊಂಡು ಇನ್ನು ಒಂದ್ರೊಳಗೆ 4 ಪೀಸ ಕಟ್ ಮಾಡ್ಕೊತೀನಿ ನೋಡಿರಿ. ಮಶ್ರೂಮನ್ನೆಲ್ಲ ಹಿಂಗೆ ಎಲ್ಲ ಸ್ವಚ್ಛ ನೀರು ಬರೋಸ್ ಮಟ ಒಂದು 2-3-4 ನೀರು ಚೇಂಜ್ ಮಾಡಿ ಸ್ವಚ್ಛಂಗೆ ತೊಳಿತಿರ್ತೀನಿ ನೋಡಿರಿ. ಈ ಥರ ಮಶ್ರೂಮನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡೇನಿ ರೀ. ನಿಮ್ಗೆ ಯಾವ ಸೈಜ್ ಅಂದರೆ ದೊಡ್ಡ ಇತ್ತು ಅಂದ್ರೆ ಒಂದ್ರೊಳಗೆ 3 ಅದು ಹಿಂಗೆ ಮಾಡ್ಕೊರಿ, 6 ಪೀಸ್ ಆಗ್ತಾವೆ. ಇಲ್ಲ ಒಂದ್ರೊಳಗೆ 4 ಪೀಸ್ ಮಾಡ್ಕೊರಿ, ನಡಿತೈತಿ. ಈಗ ಮಸಾಲೆ ತಯಾರು ಮಾಡಕ್ಕೆ, ಗ್ರೇವಿ ಮಾಡಕ್ಕೆ ಏನೇನು ಹಾಕೋದಂತ ನೋಡಿರಿ. ಆನಿಯನು, ಒಂದಿಷ್ಟು ಬೆಳ್ಳುಳ್ಳಿ, ಇದು ಅಲ್ಲ ತೊಗೊಂಡೇನ್ರಿ. ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಇಷ್ಟು, 1-2 ಸಣ್ಣ ಸೈಜಿದೆ, 1-2 ಟೊಮೆಟೊ ರೀ, 1-2 ಸಣ್ಣ ಸೈಜಿದ್ದು ಇದನ್ನು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಆನಿಯನ ಒಂದಿಟ್ಟು ಚಕ್ಕೆ ಹಾಕ್ಕೊತೇನೆ. ಇವೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೇನೆ ರೀ. ಸಾಗುವಷ್ಟು ನಾನು ಧನಿಯಾ ಪೌಡರ್ ಹಾಕೋದಿಲ್ಲ. ಧನಿಯಾ ಕಾಳನ್ನು ಇದನ್ನು ಫ್ರೈ ಮಾಡ್ಕೊತೇನೆ ರೀ. ಅದನ್ನು ಉಳ್ಳಾಗಡ್ಡಿ ಜೊತೆ ಘಮ ಬರ್ತೈತೆ ಅಂತ ಹೇಳಿ. ಮತ್ತು ಕಾಜು ಇದ್ದವ್ರು ಕಾಜು ಹಾಕೋರಿ, ಇಲ್ಲ ಹಸಿ ತೆಂಗಿನಕಾಯಿ ಇದ್ರೆ ಅದನ್ನು ಹಾಕೋರಿ, ಇಲ್ಲಾಂದ್ರೆ ಶೇಂಗಾ ಕಾಳು ಮಿಕ್ಸ್ ಮಾಡ್ಕೊರಿ. ಒಂದು ದಿವಸ ತಕ್ಕೋದ್ರೆ ಇದೆಲ್ಲ ಫ್ರೈ ಆಗೈತ್ರಿ. ಮಿಕ್ಸರ್ಗೆ ಹಾಕ್ಕೊತೇನೆ ನೋಡಿರಿ. ಇದು ಮಿಕ್ಸಿಗೆ ಹಾಕೋಗ್ರಿ. ಒಂದು ಕಡಿ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡ್ಕೊತೇನೆ. ಅದು ಮಿಕ್ಸಿ ಪೇಸ್ಟ್ ಮಾಡ್ಕೊತೇನೆ ರೀ. ಈಗ ಫಸ್ಟ್ ಒಂದು ಸ್ವಲ್ಪ ಮಶ್ರೂಮ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಭಾಳ ತಕ್ಕ ಏನಿಲ್ಲ, ಅಷ್ಟೇ ಸ್ವಲ್ಪ. ಈಗ ನಾವು ಮಶ್ರೂಮ್ನ ಫ್ರೈ ಮಾಡ್ಕೊಂಡೇವ್ರಿ. ಅಷ್ಟೇ 1 ನಿಮಿಷ 2 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಬಾಡಿಸ್ಕೊಳಿದ್ರಿ. ಇನ್ನು ತಡ್ಕ ಏನೇನು ಕೊಡ್ಬೇಕಂತೇಳಿ ಒಗ್ಗರಣೆ ನೋಡೋಣ. ಅದು ಮಶ್ರೂಮ್ ತಕ್ಕೊಂಡ್ರಿ. ಅದ ಕಡಾಯಿಗೆ ಒಂದು 2 ಸ್ಪೂನ್ ಹಾಕುವಷ್ಟು, ಅಂದ್ರೆ ಒಂದು ಟೇಬಲ್ ಸ್ಪೂನ್ಲೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಇಷ್ಟ ನಾವೊಂದು ತೇಜ್ಪತ್ತ ಹಾಕೋತೇನೆ ರೀ. ಇದ ನಂತರ ರೀ ಸಣ್ಣ ಕಟ್ ಮಾಡಿದ್ದ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕೊಳ್ಳ್ರಿ. ಆ ನಂತರ ರೀ ಒಂದು ಸ್ವಲ್ಪ ಒಂದು 2-3 ಬಟ್ನಾಗ ಹಿಡಿಸುವಷ್ಟು ಜೀರಿಗೆ ಹಾಕೋದ್ರಿ. ಇವು ಒಂದು ಸ್ವಲ್ಪ ಚೆನ್ನಾಗಿ ಕೆಂಪಾಗುವಂಗೆ ಹುರ್ಕೊಳ್ದ್ರಿ. ಈಗ ನಾವು 1 ಚಮಚ ಖಾರ ಹಾಕ್ತೀವಿ. ಒಂದು ಅರ್ಧ ಸ್ಪೂನ್ಗೆ ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ದ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ರೀ, ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ ರೀ. ಇದನ್ನು ಚೆಂದಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕಾಯಿಸ್ಕೊಂಡ್ರೆ ಇನ್ಕ ಮಾಡಿಟ್ಕೊಂಡಿದ್ದೂರ್ಲೆ ಪೇಸ್ಟ್ ಎಲ್ಲ, ಆ ಪೇಸ್ಟನ್ನು ಈಗ ಸೇರಿಸಿದ್ರಿ. ಇದನ್ನ ಸ್ವಲ್ಪ ಚೆಂದಾಗಿ ಎಣ್ಣೆಯಾಗ ಬೇಯಿಸ್ಕೊಳ್ದ್ರಿ. ಆಯಿಲ್ ಬಿಡಕ್ಕೆ ಹಚ್ಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಮಸಾಲೆ ಈಗ ಬೇದೈತ್ರಿ. ಒಂದು ಅರ್ಧ ಕಪ್ ಆಗುವಷ್ಟು ಈಗ ಇದು ಮಿಕ್ಸರ್ ಡಬ್ಬಿ ಒಳಗಿಂದ ಮಸಾಲೆ ಜೊತೆ ನೀರು ಆ್ಯಡ್ ಮಾಡ್ಕೊಂಡೇನ್ರಿ. ಈಗ ಇದು ಚೆಂದಾಗಿ ಒಂದು ಕುದಿ ಬಂದ ಕೂಡಲೇ ರೀ ಆ ಮಶ್ರೂಮನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಈಗ ಮಸಾಲೆ ಎಲ್ಲ ಕುದಿಯಾತ್ರಿ. ಈಗ ಮಶ್ರೂಮ್ನೆಲ್ಲ
ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮಶ್ರೂಮ್ನ ಹಾಕಿದ ನಂತರ ಇನ್ನೊಂದು ಬಟ್ಲಾಗುವಷ್ಟು ಅಥವಾ ನಿಮಗಿಷ್ಟ ಗ್ರೇವಿ ಬೇಕಂದ್ರೆ ಇಷ್ಟನ್ನು ಬಿಡ್ಬೋದು ರೀ. ಇಲ್ಲಾಂದ್ರೆ ಇನ್ನೊಂದು ಅರ್ಧ ಬಟ್ಲಾಗುವಷ್ಟು ನೀರನ್ನು ಇದಕ್ಕೆ ಹಾಕೋಬೋದು ರೀ. ಆರಿದ ನಂತರ ಗ್ರೇವಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ಹಿಂಗೆ ಈ ಥರ ಮಾಡ್ಕೊರಿ, ತುಂಬ ಟೇಸ್ಟಿಯಾಗಿರ್ತೈತಿ. ನೀವು ಒಂದ್ಸರಿ ಮಾಡಿರಿ, ಟೇಸ್ಟ್ ಚಲೋ ಇರ್ತೈತಿ ರೀ. ನೋಡಿರಿ, ನಮ್ದು ಮಶ್ರೂಮ್ ಗ್ರೇವಿ ರೆಡಿ ಆಯ್ತು ರೀ. ಒಂದು ಸ್ವಲ್ಪ ಮ್ಯಾಲೆ ಧನಿಯಾ ಪೌಡರ್ನ ಹಾಕ್ರಿ, ತುಂಬ ಚಲೋ ಆಗ್ತೈತೆ ರೀ. ಅನ್ನಕ್ಕೆ, ಚಪಾತಿಗೆ, ಪೂರಿ ಯಾವ್ದು ಜೊತೆನೂ ತಿನ್ಬೋದು ರೀ. ಟೇಸ್ಟಿನೂ ಆಗ್ತೈತಿ. ಇದೇ ಥರ ನಾ ಯಾವ ಥರ ವಿಡಿಯೋದಾಗ ತೋರ್ಸೇನಿ ರೀ ಹೇಳೀನಿ, ಅದೇ ಟೈಪ್ ಮಾಡಿರಿ, ತಿನ್ನಿರಿ. ಟೇಸ್ಟ್ ಹೆಂಗಿರ್ತಂತ ಹೇಳ್ರಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.